ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ರಂಜಿತಾ ಯೂಟ್ಯೂಬ್ ಚಾನಲ್. ನಾವಿತ್ತು ವೆಜಿಟೇಬಲ್ ಕಟ್ಲೆಟ್ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಗೃಹ ಪ್ರವೇಶ ಇತ್ತು, ಅದರಲ್ಲಿ ತರಕಾರಿ ಎಲ್ಲ ತುಂಬ ಮಿಕ್ಬಿಟ್ಟಿತ್ತು. ತರಕಾರಿ ನೀವು ನೋಡ್ಬೋದು, ಇಷ್ಟೊಂದು ತರಕಾರಿ ಇದೆಯಲ್ಲ, ಏನು ಮಾಡೋದು, ಎತ್ತಿಟ್ರು ಎಷ್ಟಾಗುತ್ತೆ. ನಾಳೆ ಸಾಂಬಾರು ಮಾಡೋಣ ಅಂತ ಅದಕ್ಕೂ ಸ್ವಲ್ಪ ಎತ್ತಿಟ್ಟಿದ್ದು. ಈಗ ತರಕಾರಿ ಇಷ್ಟೊತ್ತಿದೆಯಲ್ಲ ಅಂತ ನಾವು ಹೀಗೆ ಕೂತ್ಕೊಂಡು ಮಕ್ಕಳು ನಾವೆಲ್ಲ ಮಾತಾಡಬೇಕಾದ್ರೆ ವೆಜಿಟೇಬಲ್ ಕಟ್ಲೆಟ್ ಮಾಡೋಣ ಅಂತ ಮಾತಾಡೋದು ಅಂತ. ಅದಕ್ಕೆ ನಾನು ಕ್ಯಾರೆಟು ಒಂದೆರಡು ಚಿಕ್ಕದಾಗಿ ತೆಗೆದು ಇಟ್ಕೊಂಡಿದ್ದೀನಿ, ಒಂದು 4-5 ಈರುಳ್ಳಿನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ, ಒಂದು 4-5 ಮೆಣಸಿನ್ಕಾಯಿ ಸಣ್ಣದಾಗಿ ಹಚ್ಚಿಟ್ಕೊಂಡು, ಒಂದು ನಿಂಬೆಹಣ್ಣು ಹಚ್ಚಿಟ್ಕೊಂಡಿದ್ದೀನಿ, ಹುಳ್ಳಿಕಾಯಿನ ಸಣ್ಣದಾಗಿ ಹಚ್ಚಿಟ್ಕೊಂಡು, ಮತ್ತು ಕ್ಯಾಪ್ಸಿಕಮ್ಮು ಹಚ್ಚಿಟ್ಕೊಂಡಿದ್ದೀನಿ. ಈಗ 3-4 ಆಲೂಗೆಡ್ಡೆ ತೊಗೊಂಡಿದ್ದೀನಿ, 2 ಉಪ್ಪು ಮಾಡಿ ಕೂಗಿಸಿದ್ದೀನಿ, 2 ಕೂಗಿದೆ. ಈಗ ಅದನ್ನು ಸಿಪ್ಪೆ ತಗೊಳ್ತಾ ಇದ್ದೀನಿ. ಸಿಪ್ಪೆ ತಗೊಂಡು ನೀಟಾಗಿ ಸ್ಮ್ಯಾಶ್ ಮಾಡಿಕೊಂಡು ನೀಟಾಗಿ ಸಿಪ್ಪೆ ತಗೊಳ್ಳೋಣ. ಸಿಪ್ಪೆ ತೆಗೆದಾದ್ಮೇಲೆ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ, ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರೋ ಹಾಗೆ ಕೊನೆವರೆಗೂ ನೋಡಿ. ತುಂಬ ಟೇಸ್ಟಿಯಾಗಿ ಕ್ರಿಸ್ಪಿಯಾಗಿ ಮಕ್ಕಳು ಇಷ್ಟಪಡೋ ರೀತಿ ವೆಜಿಟೇಬಲ್ ಕಟ್ಲೆಟ್ ಮಾಡ್ಬೋದು. ಈಗ ಸಿಪ್ಪೆ ತೆಗೆದಿಟ್ಟಿರೋ ಆಲೂಗೆಡ್ಡೆನ ಒಂದು ಬೌಲ್ಗೆ ಆ್ಯಡ್ ಮಾಡಿಕೊಂಡು, ಈಗ ಚಿಕ್ಕದಾಗಿ ಹಚ್ಚಿರೋ ಕ್ಯಾಪ್ಸಿಕಮ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಚಿಕ್ಕದಾಗಿ ಹಚ್ಚಿರೋ ಕ್ಯಾಪ್ಸಿಕಮ್ ಆ್ಯಡ್ ಮಾಡಿಕೊಂಡು ಈಗ ಬೀನ್ಸು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಕ್ಯಾರೆಟ್ ಆ್ಯಡ್ ಮಾಡಿಕೊಂಡು ನೀಟಾಗಿ ನೋಡ್ಬೋದು. ಆ ಕಲರ್ ನೋಡಿದ್ರೆ ತುಂಬ ಇಷ್ಟ ಆಗುತ್ತೆ, ತಿನ್ನಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿ ಬಂದಿದೆ. ಇದು ತವಾ ಫ್ರೈ ಬೇಕಾದರೂ ಮಾಡ್ಕೋಬೋದು, ಎಣ್ಣೆಲಿ ಬೇಕಾದರೂ ಫ್ರೈ ಮಾಡ್ಕೋಬೋದು. ನಾನು 2 ರೀತಿಯೂ ಮಾಡಿದ್ದೀನಿ. ಈಗ ಸ್ವಲ್ಪ ಈರುಳ್ಳಿ ಆ್ಯಡ್ ಮಾಡ್ಕೊಳ್ಳೋಣ. ಈಗ ಹಚ್ಚಿಟ್ಟಿರೋ ಈರುಳ್ಳಿನ ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಈರುಳ್ಳಿ ಎಲ್ಲ ಆ್ಯಡ್ ಮಾಡಿ ಆಗಿದೆ. ಈಗ ಹಸಿಮೆಣ್ಸಿಕಾಯಿ ಚಿಕ್ಕದಾಗಿ ಕಟ್ಟಿಟ್ಕೊಂಡಿರೋ ಹಸಿಮೆಣ್ಸಿಕಾಯಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಹಸಿಮೆಣ್ಸಿಕಾಯಿ ಆ್ಯಡ್ ಮಾಡಿಕೊಂಡು ಒಂದು ಅರ್ಧ ಹುಳಿ ನಿಂಬೆಹಣ್ಣ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಡ್ ಮಾಡಿಕೊಂಡು ಈಗ ರುಚಿಗೆ ತಕ್ಕಷ್ಟು ಪುಡಿ ಉಪ್ಪು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಇನ್ನೂ ಜಾಸ್ತಿ ಬೇಕು ಅಂದರೆ ಜಾಸ್ತಿನೂ ಮಾಡ್ಕೋಬೋದು. ಈಗ ಸ್ವಲ್ಪ ಗರಂ ಮಸಾಲ, ಖಾರದ ಪುಡಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದು ಟೇಸ್ಟಿಗೆ, ಫ್ಲೇವರ್ಗೆ ತುಂಬ ಚೆನ್ನಾಗಿರುತ್ತೆ ಗರಂ ಮಸಾಲ ಆ್ಯಡ್ ಮಾಡೋದ್ರಿಂದ. ಈಗ ಸ್ವಲ್ಪ ಖಾರದ ಪುಡಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಖಾರದ ಪುಡಿ ಆ್ಯಡ್ ಮಾಡ್ಕೊಂಡಿದ್ದಾಯಿತು. ಈಗ ನೀಟಾಗಿ ಕೈಯಲ್ಲೇ ನಾವು ನೀಟಾಗಿ ಇದೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಕೈಯಲ್ಲೇ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಆಲೂಗೆಡ್ಡೆ ಇದೆಯಲ್ಲ ಅದು ಎಲ್ಲ ಸ್ಮ್ಯಾಶ್ ಆಗಿ ಕೈಯಲ್ಲೇ ನೀಟಾಗಿ ತರಕಾರಿ ಎಲ್ಲ ಮಿಕ್ಸ್ ಮಾಡಿಕೊಂಡು, ಈಗ ನಾವು ಕೈಯಲ್ಲೇ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಆಲೂಗೆಡ್ಡೆ, ತರಕಾರಿ, ಉಪ್ಪು, ಖಾರ, ಗರಂ ಮಸಾಲ ಎಲ್ಲ ನೀಟಾಗಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ, ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ಈಗ ಮಿಕ್ಸ್ ಚೆನ್ನಾಗಾಗಿದೆ. ಈಗ ಉಂಡೆ ಮಾಡಿಕೊಂಡು ವಡೆ ಶೇಪ್ಗೆ ನಾನು ಸ್ವಲ್ಪ ಉಂಡೆನ ವಡೆ ಶೇಪ್ ಥರ ಮಾಡ್ಕೊಳ್ತಾ ಇದ್ದೀನಿ, ರೌಂಡ್ ವಡೆ ಥರ. ಈಗ ಅಕ್ಕಿ ಹಿಟ್ಟು ಒಂದೆರಡು ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು ತೊಗೊಂಡು ಅದಕ್ಕೆ ನೀಟಾಗಿ ಸ್ವಲ್ಪ ಜಾಸ್ತಿನೇ ನೀರು ಹಾಕ್ಕೊಂಡು ಕಲಿಸ್ಕೊಂಡು ಇಟ್ಕೊಂಡು ಬ್ರೆಡ್ ಪೌಡ್ರಲ್ಲಿ ಟಿಪ್ ಮಾಡಿಕೊಂಡು ಎತ್ತಿಟ್ಕೊಳ್ತಾ ಇದ್ದೀನಿ. ಹೀಗೆ ಮಾಡೋದ್ರಿಂದ, ಇದಕ್ಕೆ ನಾವು ಬ್ರೆಡ್ ಪೌಡ್ರ್ ಯೂಸ್ ಮಾಡೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಈ ಥರ ನೀವು ಮಾಡಿ ನೋಡಿ, ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಈಗ ನಾನು ತವಾ ಫ್ರೈ ಮಾಡ್ತಿರೋದು. ಈಗ ನಾವು ಡೈರೆಕ್ಟಾಗಿ ಮಕ್ಕಳಿಗೆ ತರಕಾರಿ ತಿನ್ನಿ ಅಂದರೆ ತಿನ್ನೋಲ್ಲ. ಈ ಥರ ಮಿಕ್ಸ್ ಮಾಡಿ ತರಕಾರಿ ಕೊಡೋದ್ರಿಂದ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಇದನ್ನು 1-2 ಇಬ್ಬೆ ನಾನು ಎಣ್ಣೆಲಿ ಕರಿತಾ ಇದ್ದೀನಿ. ಕರಿದಿದ ಮೇಲೆ ನೋಡ್ತಿರ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬ ಚೆನ್ನಾಗಿ ಬಂದಿದೆ ನೋಡಿ, ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸ್ವಲ್ಪ ಟೊಮೊಟೊ ಸಾಸ್ ಇದ್ದಿದ್ರೆ ಕಾಂಬಿನೇಷನ್ ತುಂಬ ಚೆನ್ನಾಗಿರೋದು, ಮತ್ತು ಹಂಗೆ ತಿಂದರೂ ಇನ್ನೂ ಚೆನ್ನಾಗಿರುತ್ತೆ. ಸೊ ನೋಡ್ತಾ ಇರ್ಬೋದು, ಈಗ ಫೈನಲಿ ವೆಜಿಟೇಬಲ್ ಕಟ್ಲೆಟ್ ರೆಡಿಯಾಗಿದೆ. ಈಗ ಹೂರಣ ಇನ್ನೂ ಒಂದು ತಪ್ಪಲೆ ಇಟ್ಟು, ಹೂರಣ ಹೆಚ್ಚಾಗ್ಬಿಟ್ಟಿತ್ತು ಗೃಹ ಪ್ರವೇಶದ್ದು, ಅದಕ್ಕೆ ಮತ್ತೆ 1 kg ಮೈದಾ ಹಿಟ್ಟು ಕಲಸಿ ಒಬ್ಬಟ್ಟು ತೊಟ್ಟಿದ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಗೆ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು ಆಲ್.